ಸ್ವರಗಳಲ್ಲಿ SPB ಸರ್ ಅವರ ಹೆಸರಿದೆ, ಹೃದಯಗಳಲ್ಲಿ ಅವರ ಹಾಡಿದೆ, ಎಲ್ಲರ ಬದುಕಲ್ಲೂ ಕೂಡ ಅವರದ್ದೇ ಹಾಡಿದೆ. SPB ಸರ್ ಅವರ ಹಾಡುಗಳು ನಮ್ಮನ್ನ ಕುಣಿಸಿವೆ, ನಲಿಸಿವೆ, ಭುಜ ತಟ್ಟಿ ಧೈರ್ಯ ತುಂಬಿದೆ. ಅವರು ಸದಾ ನಮ್ಮೊಂದಿಗೆ ಇರ್ತಾರೆ. ಮತ್ತೊಮ್ಮೆ ಆ ಹಾಡಿಗೆ ಜೀವ ತಂದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಹಾಗುರುಗಳೇ. ಅದೇನು ನೀವು ಹಾಡಿದ್ದೋ ಅಥವಾ ಅವರಿಗೆ ಪೂಜೆ ಸಲ್ಲಿಸ್ತಾರೋ ಗೊತ್ತಾಗಿಲ್ಲ. ಅವ್ರ ಬಾಯಲ್ಲಿ ಯಾವಾಗಲೂ ಬರೋದು, ನಾನು ಯಾರಾದರೂ ಹೊಸ ಗಾಯಕರನ್ನ ಟ್ರ್ಯಾಕ್ನಲ್ಲಿ ಹಾಡಿಸಿರ್ತಿದ್ದೆ, ಅದರ ರಿಯಾಕ್ಷನ್ನ ಅವ್ರ ಬಾಯಿಂದ ಕೇಳೋದು ನನ್ನ ಆಸೆ. ಯಾವಾಗಲೂ ಆ ಟ್ರ್ಯಾಕ್ ಕೇಳಿದ ಕೂಡಲೇ ಅವ್ರಿಗೆ ಇಷ್ಟವಾದ ಕೂಡಲೇ ಯವ್ರ ಗುರುಗಾರು ಶ್ರುತಲ ಉಂಡಾಡು, ಯಾರಾದರೂ ಶ್ರುತಿಯಲ್ಲಿ ಇದ್ಬಿಟ್ರೆ ಒಳ್ಳೇದಾಗಲಿ ಅವ್ರಿಗೇನು ಅಂತ ದೊಡ್ಡ ಮನುಷ್ಯ ಅವರು. ಈಗ ನನ್ನ ತಂದೆ, ನನ್ನ ತಾಯಿ, ಅಣ್ಣ, ಅತ್ತಿಗೆ ಇಂಥವ್ರನ್ನೆಲ್ಲ ಕಳ್ಕೊಂಡಾಗ ಫಿಸಿಕಲ್ಲಾಗಿ ಅವರಿಂದ ನಾವು ಮಿಸ್ ಮಾಡಿಕೊಂಡ ಭಾವನೆಯನ್ನು ನರಳಿದ್ದೀವಿ, ಹತ್ತಿದ್ದೀವಿ. SPB ಅವ್ರನ್ನ ನಾನು ಕಳ್ಕೊಂಡು ಏನಾಗಿದೆ ಅಂದರೆ, ದೇವ್ರನ್ನ ನಾವು ಕಂಡಿಲ್ಲ, ಅವನ್ನ ಉಳಿಸ್ಕೊಂಡಿದ್ದೀವಿ. ಇವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಹೆಂಗೆ ಹೇಳೋದು? ನಮಗೆ ಅವರು ಕಳೆದೇ ಹೋಗಿಲ್ಲ. ಆ ದೇವರು ಹೇಗೆ ನಮ್ಮ ಕಣ್ಣು ಮುಂದೆ ಬರಲ್ವೋ, ಇವರು ಅವ್ರಿಗಿಂತ ದೊಡ್ಡವರು. ಯಾಕೆಂದರೆ ನಮ್ಮ ಜೊತೆಲಿ ಇದ್ದು ಕಾಣೆಯಾಗಿದ್ದಾರೆ. ನನಗೆ ಅವರ ಶಾರೀರವೇ ಯಾವಾಗಲೂ ಸಹಪಾಠಿ. ಅವರ ಶಾರೀರದ ಜೊತೆಯಲ್ಲಿ ನಾನು ಬದುಕಿದ್ದೀನಿ. ನಮಗೆ SPB ಅವರು ರಾಗರಾಜರ ಈ ಆರಾಧನೆಯನ್ನು ಕರ್ನಾಟಕದ ಪ್ರತಿ ಸಣ್ಣ ವಾದ್ಯಗೋಷ್ಠಿ ಕೂಡ ಆಚರಿಸ್ತಾ ಇದೆ. ಸಾಮಾನ್ಯರು, ಅಸಾಮಾನ್ಯರು, ಪಂಡಿತರು, ಪಾಮರು ಎಲ್ಲರೂ ಆರಾಧಿಸುವ, ಅಂದರೆ ಹಾಡಿನ ಮೂಲಕವೇ ಆರಾಧಿಸುವ ಒಬ್ಬ ದೈವರು ಆಗಿದ್ದಾರೆ ಅವರು. ಅದರಿಂದ SPB ಅವರು ಇದ್ದ ಕಡೆ ಸಂಗೀತವೇ ಬೆಳೆದಿದೆ, ಮಾನವೀಯತೆಯೇ ಉಳಿದಿದೆ. ಅವ್ರಿಗೆ ಹೋಗಿ ಧನ್ಯವಾದಗಳು ಮಹಾಗುರುಗಳೇ. SPB ಸರ್ ಅವರು ಒಂದು ಅನಂತ ಚೇತನ. ಎಲ್ಲಿ ಹಾಡಿದ್ಯೋ ಅಲ್ಲಿ SPB ಸರ್ ಇರ್ತಾರೆ. ಆ ನಿರಾಕಾರ ಸ್ವರೂಪಕ್ಕೆ ಸರಿಗಮಪ ಚಾಂಪಿಯನ್ಶಿಪ್ ವೇದಿಕೆಯಿಂದ ಅನಂತ ಅನಂತ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು ಮೆಂಟರ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ವೀಟ್ ಫ್ಯಾಕ್ಟ್ರಿ ಸ್ವೀಟ್ ಆಗಿರುವಂತ ಹಾಡನ್ನ ಹಾಡಿದ್ರ. ಈ ಸ್ವೀಟ್ ಆದ ಹಾಡನ್ನ ಕೊಟ್ಟವರು ನಮ್ಮ ಸ್ವೀಟ್ ಮಹಾಗುರುಗಳು. ಸರ್, ಬಕ್ಲಾ ಪರ್ಫಾರ್ಮೆನ್ಸ್ ಹೆಂಗಿತ್ತು? ಪ್ರೇಮ ಕಾವ್ಯ ಮೊದಲ, ಹಂಸ ಕಾವ್ಯ ಮೊದಲ, ಪ್ರೇಮ ರಾಗ ಮೊದಲ, ಹಂಸ ರಾಗ ಮೊದಲ, ಹಾಡು ಮೊದಲ, ನೀವು ಮೊದಲ. ಹೆಂಗ್ ಸರ್ ಇದೆಲ್ಲ ಚಮತ್ಕಾರಗಳು? ಇರುತ್ತೆ ಸರ್. ಇಲ್ಲ ಅಂತ ಹೇಳಕ್ಕೆ ತಪ್ಪಾಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಇದನ್ನ ಸಾರ್ವಜನಿಕವಾಗಿ ಒಪ್ಕೊಂಡ್ಬಿಡ್ತೀನಿ. ನನ್ನ ಹೆಂಡತಿ ನನ್ನನ್ನು 200% ಲವ್ ಮಾಡ್ತಾಳೆ, ನಾವು 94. ಕಾವ್ಯದಲ್ಲಿ ಮನಸ್ಸು ಮಲಿನವಾಗಿ ಆಗುತ್ತೆ. ಆ ಮಲಿನವಾದ ಮನಸ್ಸನ್ನು ಮಲ್ಲಿಗೆ ಮಾಡಿ ಹಾಡು ಮಾಡ್ಕೊಳ್ಳೋದು ನಮ್ಮ ಕೆಲಸ. ಬ್ಯೂಟಿಫುಲ್, ವಾಟ್ ಅ ಸಾಂಗ್. ಮತ್ತೆ ಮಧುವೇಶ್, ಬ್ಯೂಟಿಫುಲ್ ರೆಂಡಿಷನ್ ಬ್ರದರ್. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು AP ಸರ್. ಅರ್ಜುನ್ ಸರ್, ಅದ್ಭುತ ಮಹಾಗಳು, ಅದ್ಭುತ. ಆ ಫೀಲ್ನ ನಮಗೆ ತಗೊಳಕ್ಕೆ ಪ್ರೇರಣೆ ನೀಡ್ತಾ ಇರೋದೇ ಹಾಡು ಅಂಡ್ ಮಾಧವೇಶ್ ಅವರ ಸಿಂಗಿಂಗ್ ಸ್ಟೈಲ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಮಾಧವೇಶ್. ತುಂಬಾ ಮೆಚ್ಯೂರ್ಡ್ ಆಗಿ ಅದನ್ನ ಹಾಡಿದ್ರಿ, ಅದನ್ನ ಅರ್ಥ ಮಾಡ್ಕೊಂಡು ಹಾಡಿದ್ರಿ. ಯಾಕಂದ್ರೆ ಒಂದು ಮ್ಯೂಸಿಕ್, ಸಾಹಿತ್ಯ ಎರಡು ಚೆನ್ನಾಗಿದ್ರೆ ಸಾಲಲ್ಲ, ಅದನ್ನ ಪ್ರೆಸೆಂಟ್ ಮಾಡೋನು ಅದನ್ನ ಬಡಿಸ್ಬೇಕು ಆಡಿಯನ್ಸ್ಗೆ. ಅದನ್ನ ನೀವು ಬಡಿಸಿದ್ದೀರಾ. ಥ್ಯಾಂಕ್ ಯು ಮಾಧವೇಶ್. ಥ್ಯಾಂಕ್ ಯು ಮಹಾಗುರು. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಇದು ಆಕ್ಚುಲಿ ಒಂದು ಸಣ್ಣ ಸಂಭಾಷಣೆ. SPB ಅವರು ನಾವು ಇಬ್ರು ಒಂದು ಟ್ರೈನಲ್ಲಿ ಬರ್ತಾ ಇದ್ವಿ. ಮಧ್ಯ ಗುರುಗಾರು, ನೀವು ಎಲ್ಲಾ ಪ್ರಯೋಗಗಳನ್ನ ಟ್ರೈ ಮಾಡಿದ್ದೀರಿ, ಈ ಗಜಲ್ ಪ್ರಕಾರಗಳನ್ನ ಕನ್ನಡದಲ್ಲಿ ತರಕ್ಕಾಗಲ್ವಾ ಅಂತ ಒಂದು ಚರ್ಚೆ. ಅವರು ಅವತ್ತು ಹೇಳಿದ ಕಿವಿಯಲ್ಲಿತ್ತು. ಈ ಸಂದರ್ಭದಲ್ಲಿ ರಮೇಶ್ ಈ ಚಿತ್ರಕ್ಕೆ ಹೀರೋ. ರಮೇಶ್ ಮುಖದಲ್ಲಿ ಗಜಲು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡಿ ನನ್ನ ಕಾವ್ಯ ಲೋಕಕ್ಕೆ ಹೋಗಿ ಮತ್ತೆ ನನ್ನ ಸ್ಫೂರ್ತಿ ಲೋಕಕ್ಕೂ ಹೋಗಿ ಅಲ್ಲಿಂದ ಏನೇನು ಐಟಮ್ಸ್ ತಂದು ಈ ಹಾಡು ಕಂಪೋಸ್ ಮಾಡಿ ರೆಕಾರ್ಡ್ ಮಾಡಿದೆ. ನಮ್ಮ ಯಜಮಾನರು ಬಂದು ಹಾಡುವಾಗ ಏನು ರಿಯಾಕ್ಷನ್ ಬರುತ್ತೆ ಅನ್ನೋದು ನಮ್ಮ ಕುತೂಹಲ. ಈ ಟ್ರ್ಯಾಕ್ ಹಾಕಿದ ತಕ್ಷಣ ಅವರು ತುಂಬಾ ಹೊತ್ತು ತಲೆ ಮೇಲೆತ್ತಲೇ ಇಲ್ಲ, ಕಾಲಾಡ್ಸ್ಕೊಂಡು ಹಿಂಗೆ ಕೂತಿದ್ರು. ತುಂಬಾ ಹೊತ್ತು ಯೋಚನೆ ಮಾಡಿ, ಆ್ಯಂಡ್ ಯು ಶುಡ್ ನಾಟ್ ಡಿಸ್ಟರ್ಬ್ ಮೀ, ಐ ವಿಲ್ ಸಿಂಗ್ ದಿಸ್ ಅಂದ್ಬಿಟ್ಟು ಸಾಂಗ್ ಎಲ್ಲ ಕಲ್ತ್ಕೊಂಡು ಹೋಗಿ ಹಾಡಿದ್ರು. ಆ ಹಾಡುವಾಗ ಅವ್ರು ಕೊಟ್ಟ ಎಕ್ಸ್ಪ್ರೆಷನ್, ಎಸ್ಪೆಷಲಿ ಚರಣದ ಲಾಸ್ಟ್ ಲೈನ್ಸ್, ಅದೊಂದು ಸ್ವಲ್ಪ ಕೇಳ
ಹೇಳಕ್ಕಾಗುತ್ತಮ್ಮ? ಅದು ಕೇಳಿದ್ರೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದ್ರೆ ಅದು ಆ ಮಗು ಹುಟ್ಟುವಾಗ ಜೊತೆಲಿದ್ವಿ, ಆ ಮಗುವಿಗೆ ಹೆಸರಿಡುವಾಗ ಜೊತೆಲಿದ್ವಿ, ಆ ಮಗುವಿಗೆ ಕುಲಾವಿ ಹಾಕಿದಾಗ ಜೊತೆಲಿದ್ವಿ, ಅದು ನಡೆದು ಬರುವಾಗ ಜೊತೆಲಿದ್ವಿ. ಹಾಗೆ ಆ ಲೆಜೆಂಡ್ ಅದು. ಆವತ್ತು ಟ್ರೈನ್ ನಲ್ಲಿ ಅವ್ರು ಕೇಳಿದ ಒಂದು ಸಲಹೆಯನ್ನ ನಾನು ಹಾಡು ಮಾಡಿದ್ನಲ್ಲ, ಆ ಹಾಡು ಹಾಡಿ ಅವರು ಮಾತಾಡದೆ ನನ್ನ ಸುಮಾರು ಒಂದು 5-6 ನಿಮಿಷ ಎದೆಗೊತ್ಕೊಂಡು ಹಾಗೆ ನಿಂತಿದ್ರು. ಅವರು ಮಾತಾಡ್ತಿಲ್ಲ, ನಾನು ಮಾತಾಡ್ತಿಲ್ಲ, ಹಾಗೆ ಅನುಭವಿಸಿದೀವಿ ಅವ್ರ ಜೊತೆಯಲ್ಲಿ. ನೀನ್ ತುಂಬಾ ಚೆನ್ನಾಗಿ ಹಾಡಿದೆ. ನಿನ್ನ ವಾಯ್ಸ್ ಅಲ್ಲಿ ಏನೋ ಒಂದು ಮಾದಕತೆ ಇದೆ. ಮಾದಕತೆ ಇದ್ರೆ ಸಾಲದು, ಒಳಗಡೆ ಮದನದ ಕಥೆಯೂ ಇರ್ಬೇಕಮ್ಮ. ಮಾದಕತೆ ಸುಮ್ಮನೆ ಇದ್ರೆ ಆಗಲ್ಲ. ಒಬ್ಬ ಮದನ ಇರಬೇಕು, ಮದನನಿಗೆ ಒಂದು ಕಥೆನೂ ಇರಬೇಕು. ಮದನನ ಕಥೆ ಇದ್ರೇನೆ ಮಾದಕತೆ. ಕಲಾವಿದನಿಗೆ ಗಂಧರ್ವನ ಪಟ್ಟ ಇದೆ. ಗಂಧರ್ವ ಏನ್ ಬೇಕಾದ್ರೂ ಆಲೋಚನೆ ಮಾಡ್ತಾನೆ, ಅವನು ಏನ್ ಬೇಕಾದ್ರೂ ಕನಸು ಕಾಣ್ತಾನೆ. ಕನಸು ಕಾಣು ಚೆನ್ನಾಗಿ. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ, ಧನ್ಯವಾದಗಳು. ಸುಚೇತನ್ ಸರ್, ನಿಮ್ಮ ಟೀಮ್ನ ಹುಡುಗ ಹೇಗೆ ಹಾಡ್ದ? ನನ್ಗೆ ಅನ್ನಿಸ್ತಾ ಇರೋದು ಸರ್ ಹೇಳಿದಾಗೆ ರೌಂಡ್ನೆಸ್, ಆ ಸ್ವೀಟ್ನೆಸ್ಸು ಎಲ್ಲ ಇದೆ. ಓವರ್ ಆಗಿ ಇಮಿಟೇಟ್ ಮಾಡುವಂಥ ಒಂದು ಕ್ರಮ ಇದೆ. ಅಂದರೆ ಇವಾಗ ಯಾರು ಒಬ್ಬರು ಸಿಂಗರ್ ಹಾಡಿದ್ರೆ ಅದೇ ಥರ ಅದನ್ನು ಹಾಡೋದು, ರೀಪ್ರೊಡ್ಯೂಸ್ ಮಾಡೋದು, ಅದನ್ನೆಲ್ಲ ಬಿಟ್ಟು ಮಧ್ವೇಶ್ ಆಸ್ ಅ ಸಿಂಗರ್ ಏನು, ಯಾರು ಅನ್ನೋದನ್ನು ನಾನು ಅವನಿಗೆ ಐಡೆಂಟಿಫೈ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಐ ಹೋಪ್ ಇಟ್ ವಿಲ್ ವರ್ಕ್. ಐ ಆಮ್ ಶೋರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸೂಪರ್ ಸರ್, ಥ್ಯಾಂಕ್ ಯು. ಆದರೆ VP ಸರ್, ನೀವು ಒಂದು ಸಣ್ಣ ಮೋಸ ಮಾಡ್ಬಿಟ್ರಿ ಸರ್. ಸರ್ ಇಷ್ಟು ಸ್ವೀಟ್ ಆಗಿ ಹಾಡ್ತಾನೆ ಅನ್ಬಿಟ್ಟು ಅದೇನೋ ಒಂದು ಸ್ವೀಟ್ ಹೆಸರು ಇಟ್ಬಿಟ್ರಿ ಅವನಿಗೆ, ಬಕ್ಲಾವಾ. ಸರ್ ಏನ್ ಸರ್ ಅದು ಇನ್ನೂ ಸಿಗ್ತಾ ಇಲ್ಲ ಸರ್ ನಮ್ಗೆ. ಆಡಿಯನ್ಸ್ ಪತ್ರ ಬರೀತಾ ಇದಾರೆ, ವಾಟ್ ಇಸ್ ದಿಸ್ ಬಕ್ಲಾವಾ, ವಾಟ್ ಇಸ್ ದಿಸ್ ಬಕ್ಲಾವಾ ಅಂತ. ಬಕ್ಲಾವಾ ಸಿಗ್ತಿಲ್ವಾ? ಆಹಾ ಸರ್, ಒಂದ್ ನಿಮಿಷ ಗೂಗಲ್ ಬಕ್ಲಾವಾ ಅಂತ ಹಾಕ್ಬಿಟ್ಟು ಫೋಟೋ ತೋರಿಸಿ ಅದ್ರದ್ದು. ಒಂಚೂರು LED ಕನೆಕ್ಟ್ ಆಗೋವರೆಗೂ ಗೂಗಲ್ ತಮ್ಮ ಇಲ್ಲೇ ಇದಾರೆ. Janyaji, what do you think baklava is? Because he said it's some Arabic. What is the story behind the baklava? ಅವ್ರು ಹೋದ್ವಾರ ಅದ್ರ ಹೆಸರನ್ನೇ ಹಾಳು ಮಾಡ್ರು, ಪುಕ್ಲಾಬಾ ಅಂದ್ರು. ಬಕ್ಲಾವಾ ಸರ್ ಇವತ್ತು ಬೇರೆ ತರ ಕೇಳಿಸ್ತಾ ಇದೆ ಹಿಂಗೆ ನನಗೆ. ಕೇಳಿಸ್ತಾ ಇದೆ. ಪಕ್ಕದಲ್ಲಿ ಬಾ ಅಂತ ಕೇಳಿಸ್ತಾ. ಇದು ಯಾವ್ದೋ ಸ್ವೀಟ್, ಬಹಳ ಅದ್ಭುತವಾದ ಸ್ವೀಟ್ ಇದು. ಹೆಂಗ್ ಹೇಳ್ತೀರಾ ಅದ್ಭುತ ಅಂತ? ಯಾಕೆ ಒಂದೊಂದ್ಸತಿ ಒಂದೊಂದ್ ತರ ಕೇಳ್ತಾ ಇದೆ ಅಂದ್ರೆ ಒಂದೊಂದ್ಸತಿ ಒಂದೊಂದ್ ತರ ಟೇಸ್ಟ್ ಇರುತ್ತೆ ಇದ್ರೆ. ತಿಂದಿದ್ದೀರಾ ಯಾವತ್ತಾದ್ರು? ಇಲ್ಲಪ್ಪ, VP ಸರ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. ಎಲ್ಲಿ ಸರ್, ಯಾವ ಊರು ಸರ್ ಅದು? ನಿಮ್ಗೆ ಅವತ್ತು ತಂದು ಕೊಟ್ಟನಲ್ಲ ಸರ್ ಬರ್ಡೇಗೆ, 1946. ಇಲ್ಲಪ್ಪ, ರೀಸೆಂಟ್ ಆಗಿ ನಿಮ್ಗೆ ಅವಾಗಿಂದ ಬರ್ಡೇಗೆ sweet ಇದೆ. ಸರ್ ನಿಮ್ಗೋಸ್ಕರ ಅಂತ ಬಕ್ಲಾವಾ ಅನ್ಬಿಟ್ಟು ಕರ್ಕೊಂಡು ನಿಜವಾಗ್ಲೂ ತಂದು ನೀವು ಹೇಳ್ತಾರೆ ನನಗೆ ಡೌಟ್ ಬರ್ತದೆ. ನಿಜ ಸರ್ ಇಲ್ಲ ಇಲ್ಲ ಪಾಪ ಸರ್, ಬಕ್ಲಾವಾ 2 ಡಬ್ಬ ಸ್ವೀಟು, ಆಮೇಲೆ ಒಂದು ಕಾರ್ ಕೀ. ಆ ಕಾರ್ ಕೀ ನೆನ್ಪು ಬಂತು. ಮನೇಲಿ ಬಿಟ್ಟು ಬಂದಿದ್ರ ಅವ್ರ ಕಾರ್, ನಿಮ್ಮ ಕಾರ್ ಕೀನಾ? ಅಲ್ಲ, ಬಕ್ಲಾವಾನೇ ಕಾರ್ ಕೀ ಇಷ್ಟ ಶೇಪಲ್ಲಿ ಇತ್ತು. ಎಲ್ಲ ಕೊಟ್ಟು ಬಂದಿದ್ದು, ಎಲ್ಲ ಮರ್ತೋದ್ರ ಸರ್? ಎಲ್ಲ ನೆನಪು ಬಂತು ಸರ್. ನೀವು ಕಾರ್ಕಿ ಅಂದಿದ ತಕ್ಷಣ ನೆನಪು ಬಂತು ನನಗೆ. ಈಗ ನೋಡಿ ಗೂಗಲ್ ತೋರಿಸ್ತಾವ್ ನೋಡಿ ಬಕ್ಲಾವಾ. ಸರ್ ಇದು ದಿಲ್ ಪಸಂದ ಅಲ್ಲ? ಅಲ್ಲ. Sari ga ma pa pa sa sa pa pa. Sari ga ma pa.